ಅನುಸಂಧಾನದ ಕಾರ್ಯವನ್ನು ಇಲ್ಲಿ ನೀವು ಪ್ರಾರಂಭ ಮಾಡಿದಿರಿ. ವಿವಿಧ ಶೀರ್ಷಿಕೆಗಳಲ್ಲಿ ಈ ಕಾರ್ಯವನ್ನು ಮಾಡಿದಿರಿ. ಎಷ್ಟು ಅನುಸಂಧಾನವನ್ನು ಯಾವ ರೀತಿ ಮಾಡಬೇಕು? ಒಬ್ಬ ವಿಜ್ಞಾನಿ ಯಾವುದಾದ್ರೂ ಒಂದು ಪ್ರಯೋಗವನ್ನು, ಒಂದು ವಿಚಾರವನ್ನು ಹಿಡ್ಕೊಂಡು ಎಷ್ಟು ವರ್ಷಗಳು, 100 ಜನ ಪ್ರಾರಂಭ ಮಾಡಿದರೆ ಒಬ್ಬರು ಇಬ್ಬರು ಸಕ್ಸಸ್ ಆಗ್ಬೋದು, ಇನ್ನು ಕೆಲವರು ಸಕ್ಸಸ್ ಆಗದ್ರೇ ಹೊರಟೋಗ್ತಾರೆ. ಒಂದು ಗೊನೆಯಲ್ಲಿ ಸಾವಿರಾರು ಲಕ್ಷಾಂತರ ಸಣ್ಣ ಸಣ್ಣ ಬೀಜಗಳು ಬರ್ತವೆ, ಆದರೆ ಕೊನೆಗೆ ಉಳಿತಕ್ಕಂಥವು 100, 200, 1000 ನಿಮಗೆ ಗೊತ್ತು. ಅದೇ ರೀತಿ ಸಾಕಷ್ಟು ಜನ ವಿಜ್ಞಾನಿಗಳು ಎಷ್ಟೇ ಅನುಸಂಧಾನ ಮಾಡಲಿಕ್ಕೆ ಹೊರಟ್ರು ಆ ನೆಲೆಯಲ್ಲಿ ಆತ್ಯಂತಿಕ ಸ್ಥಿತಿಯನ್ನು ತಲುಪೋದು ತುಂಬ ತುಂಬ ಕಷ್ಟ. ಆದರೆ ಅನುಸಂಧಾನ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇತ್ತು, ಕ್ರಮವಾಗಿ ಇತ್ತು, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಇತ್ತು ಅಂತಂದರೆ ಒಂದು ದಿನ ಅವ ನೆಲೆಯನ್ನು ತಲುಪ್ತಾನೆ. ಆಧ್ಯಾತ್ಮಿಕರೆಲ್ಲರೂ ಕೂಡ ತಲುಪ್ತಾರೆ ಅಂತಲ್ಲ, ಈ ಜನ್ಮದಲ್ಲಿ ಸ್ವಲ್ಪ, ಇನ್ನು ಮುಂದಿನ ಜನ್ಮದಲ್ಲಿ ಸ್ವಲ್ಪ, ಹಾಗೆ ಮುಂದುವರಿತಾ ಹೋಗ್ತದೆ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರಣೆ, ನ್ಯೂಟನ್ ಅಂತಕ್ಕಂಥ ಏನೋ ಕಂಡಿಡಿತ ಕೊಡ್ತಿದ್ದ. ಅವನ ವೈಜ್ಞಾನಿಕ ನೆಲೆಯ ಅನುಸಂಧಾನ ಯಾವ ಮಟ್ಟಕ್ಕೆ ಇತ್ತು, ಕೊನೆಗೆ ಗ್ರಾವಿಟೇಷನಲ್ ಥಿಯರಿಯನ್ನು ಫೋರ್ಸನ್ನು ಹೇಗೆ ಕಂಡಿಡ್ದ ಅಂತ ಗೊತ್ತು. ಆಲ್ಬರ್ಟ್ ಐನ್ಸ್ಟೈನ್ ಬಹುಶಃ ಒಂದೊಂದು ಮನೆ ಎಷ್ಟು ಜನ ನೋಡಿದರೂ ಗೊತ್ತಿಲ್ಲ. ಅಮೆರಿಕಾದಲ್ಲಿ ನ್ಯೂಜೆರ್ಸಿಯ ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಅವನ ಮನೆ ಇದೆ. ಆ ಮನೆಯ ಹಿತ್ತಲಿನಲ್ಲಿ ಕುಳಿತುಕೊಂಡು ಹೇಳ್ತಾರೆ, ಹಾಗೇ ಕುಳಿತುಕೊಂಡು ನಮ್ಮ ಸನಾತನ ಯೋಗಿಗಳ ರೀತಿಯಲ್ಲಿ, ಋಷಿಗಳ ರೀತಿಯಲ್ಲಿ ಹಾಗೆ ಕುಳಿತುಕೊಂಡಾಗ ಐನ್ಸ್ಟೈನ್ ನಿಮಗೆ ಗೊತ್ತು, ಈ ವಾಸ್ ನಾಟ್ ಎ ಪ್ರಾಕ್ಟಿಕಲ್ ಸೈಂಟಿಸ್ಟ್, ಈ ವಾಸ್ ಎ ಥಿಯರಿಟಿಕಲ್ ಫಿಸಿಸಿಸ್ಟ್, ಸೈದ್ಧಾಂತಿಕ ವಿಜ್ಞಾನಿ. ನಮ್ಮ ಋಷಿಮುನಿಗಳು ಕಾಡಿನಲ್ಲಿ ಕುಳಿತುಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಉಪನಿಷತ್ತಿನ ವಾಕ್ಯಗಳನ್ನು ಕೊಟ್ಟದ್ದೇ. ಆದರೆ ಈ ವ್ಯಕ್ತಿ ಜ್ಞಾನಿಯ ರೀತಿಯಲ್ಲಿ, ಸಂತನ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೊಟ್ಟಂತಹ ಹಲವಾರು ಆನಂತರದಲ್ಲಿ ತಾನು ಕೊಟ್ಟಂಥ, ಏಕೆಂದರೆ ವಿಜ್ಞಾನಿ ಹೇಳಿದ ಸೈದ್ಧಾಂತಿಕ ತತ್ವಗಳು ಸತ್ಯ ಅಂತ ನಿಮ್ಮ ವಿಜ್ಞಾನ ಒಪ್ಪೋದಾದರೆ, ನಮ್ಮ ಉಪನಿಷತ್ತಿನ ಋಷಿಗಳು ಹೇಳಿದ ಮಾತುಗಳನ್ನು ಯಾಕೆ ಸತ್ಯ ಅಂತ ಆಧುನಿಕ ವಿಜ್ಞಾನ ನಿಜವಾದ ಅರ್ಥದಲ್ಲಿ ಒಪ್ಪೋದಿಲ್ಲ? ಅಂದರೆ ಒಂದು ಹರ್ಡಲ್ ಅಥವಾ ಇಂಪಿಡಿಮೆಂಟ್, ಒಂದು ಕಂಡೀಷನ್ ಏನು ಅಂತಂದರೆ, ಯಾವುದೇ ವೈಜ್ಞಾನಿಕ ಸತ್ಯಗಳು, ತತ್ವಗಳು ಸತ್ಯ ಅಂತ ಪ್ರೂವ್ ಆಗಿ ಅದರ ಫಲವನ್ನು ಉಣ್ಬೇಕು ಅಂತಂದರೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ನ ಪ್ರೂವ್ ಮಾಡಬೇಕು. ಐನ್ಸ್ಟೈನ್, ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಥಿಯರಿಯನ್ನು ಹೇಳಿದನ್ನ ಕಾರಣಕ್ಕೋಸ್ಕರ ಒಪ್ಪಬೇಕು ಅಂತೇನಿಲ್ಲ. ಕೊನೆಗೆ ಕ್ಯಾಲ್ಕುಲಸ್, ಇಂಟೆಗ್ರಲ್ ಆ್ಯಂಡ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಕಂಡಿಡಿದು ಅದನ್ನು ಪ್ರೂವ್ ಮಾಡಿದ ಮೇಲೆ ಅದನ್ನು ಸತ್ಯ ಅಂತ ಒಪ್ಪಿ ಆಯಿತು. ಅದೇ ರೀತಿ ಪ್ರತಿಯೊಂದು ಥಿಯರಿಯನ್ನು ಕೂಡ ಹೇಳಬೇಕು ಅಂದರೆ ಅದು ಆಗಬೇಕು. ಅಂತಹದ್ದೊಂದು ಕೆಲಸಗಳನ್ನು ಆ ಎಲ್ಲ ವಿಜ್ಞಾನಿಗಳು ವೈಜ್ಞಾನಿಕ ಅನುಸಂಧಾನವನ್ನು ಮಾಡೋದ್ರ ಮುಖಾಂತರ ಮಾಡಿಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತಿನ ಪ್ಲಾಟ್ಫಾರಮ್ ಒಳಗೆ ಇರ್ತಕ್ಕಂಥ ಇನ್ನೊಂದು ವಿದ್ಯೆ, ಆತ್ಮದ ಒಂದು ವಿದ್ಯೆ, ನಮ್ಮನ್ನು ನಾವು ಕಂಡುಕೊಳ್ತಕ್ಕಂಥದ್ದು. ಅದು ಹೊರಗಿನ ಪಯಣ, ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಬೇರೆ ಬೇರೆ ತಯಾರಿಗಳಿದ್ದಾವೆ. ಆದರೆ ತನ್ನ ಒಳಗಡೆ ಹೋಗ್ತಕ್ಕಂಥ ಒಂದು ಸ್ಥಿತಿಗೆ ನಮ್ಮವರು ಕೊಟ್ಟಂಥ ಒಂದು ಡೆಫಿನಿಷನ್, ಒಂದು ಯೋಗ ಅಂತ ಪತಂಜಲಿ ಯೋಗದ ಮಾತುಗಳನ್ನು ಕೂಡ ಕೇಳಿದರು. ಹಲವಾರು ಸಿಸ್ಟಮ್ಸ್ ಇದ್ದಾವೆ. ಸಮಯದ ಅಭಾವ, ನನಗೂ ಕೂಡ ಹೊರಡಬೇಕಾಗಿರೋದ್ರಿಂದ ಸರಳವಾಗಿ ಹೇಳಬೇಕು ಅಂದರೆ ಯೋಗ ಅಂತ ಒಂದು ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡಿದರು. ಯೋಗಕ್ಕೆ ಹಲವಾರು ಶಬ್ದಗಳನ್ನು, ಅರ್ಥಗಳನ್ನು, ಆ ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟರೂ ಕೂಡ ಪತಂಜಲಿಯ ದೃಷ್ಟಿಯಲ್ಲಿ ನಾವು ನೋಡೋದೇ ಆದರೆ ಯೋಗ ಚಿತ್ತ ವೃತ್ತಿ ನಿರೋಧ, ತನ್ನ ಸ್ವರೂಪವನ್ನು ತಾನು ತಿಳಿದುಕೊಳ್ಳುವ ಪಯಣದಲ್ಲಿ ಅಡ್ಡ ಆಗಿರ್ತಕ್ಕಂತಹದ್ದು ಯಾವುದು ಅಂತಂದರೆ ನನ್ನ ಅಂತಃಕರಣದಲ್ಲಿರ್ತಕ್ಕಂಥ ಅಲೆಗಳು. ಯಾವ ರೀತಿಯಲ್ಲಿ ಹಿಂದೆ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು, ಕನ್ನಡಿಗಳಿಲ್ಲದ ಹೊತ್ತಿನಲ್ಲಿ ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಟು, ಆ ನೀರು ತಿಳಿಯಾಗಿದ್ದಾಗ ಅಲೆಗಳಿಲ್ಲದ ಸಂದರ್ಭದಲ್ಲಿ ಮುಖ ನೋಡಿ ವಿಭೂತಿ ಇಟ್ಕೊಳ್ತಾಯಿದ್ರು, ಕುಂಕುಮ ಇಟ್ಕೊಳ್ತಾಯಿದ್ರು. ಕೆಲವೊಮ್ಮೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕುಂಕುಮ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮುಖ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ಸಂದರ್ಭದಲ್ಲಿ ಇರ್ಬೋದು? ತಂಬಿಗೆಯಲ್ಲಿ ತುಂಬಿದ ನೀರಿನ ಮೇಲೆ ಅಲೆಗಳಿದ್ರೆ ನನ್ನ ಮುಖ ಕಾಣೋದಿಲ್ಲ. ಇಲ್ಲ, ಈಗ ಕ್ಲೀನಾಗಿದೆ. ಯಾವುದು? ನೀರಿನ ಮೇಲೆ ಅಲೆಗಳಿಲ್ಲ, ನೋ ರಿಪಲ್ಸ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್, ಬಟ್ ಸ್ಟಿಲ್ ಐ ಕಾಂಟ್ ಸಿ ಮೈ ಫೇಸ್. ವೈ? ಯಾಕೆ ಅಂತಂದರೆ ಇನ್ನೊಂದು ಕಂಡೀಷನ್ ಸ್ಯಾಟಿಸ್ಬೇಕು, ಅದರಲ್ಲಿ ಗಲೀಜು ಕೂಡ ಇದೆ. ಇಲ್ಲಿ ಕ್ಲೇಶಗಳಿದ್ದಾವೆ, ಮನಸ್ಸಿನ ಕ್ಲೇಶಗಳಿದ್ದಾವೆ, ಮನಸ್ಸಿನಲ್ಲಿ ಅಲೆಗಳು ಇದ್ದಾವೆ. ಈ ಎರಡೂ ನಿಲ್ಲದ ಹೊರತು ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಇದ್ದಾನೆ ಆಕಾಶದಲ್ಲಿ, ನಮ್ಮ ಸ್ವರೂಪ ಒಳಗೆ ಆಕಾಶದಲ್ಲಿ ಸೂರ್ಯ ಅಂತ ಭಾವಿಸಿದರೆ ಸೂರ್ಯ ಸದಾ ಇದ್ದೇ ಇದ್ದಾನೆ, ಮೋಡಗಳಿಂದ ಏನು ಬಾಧ ಆಗೋದಿಲ್ಲ. ಆದರೆ ನಮಗೆ ಕಾಣೋದಿಲ್ಲ. ಕಾಣದೇ ಇರತಕ್ಕಂಥ ವ್ಯಕ್ತಿಗೆ ಸೂರ್ಯನನ್ನು ಕಾಣಿಸ್ಬೇಕು ಅಂತಂದರೆ ಆಕಾಶದಲ್ಲಿ ಇರ್ತಕ್ಕಂಥ ಮೋಡಗಳನ್ನು ನಾವು ಸಬ್ಸೈಡ್ ಮಾಡಬೇಕು. ಅದಕ್ಕೆ ಯೋಗ ಚಿತ್ತ ವೃತ್ತಿ ನಿರೋಧ. ಸಾಯಿಸಬೇಕು ಅಂತಿಲ್ಲ, ಜಸ್ಟ್ ಯು ಹ್ಯಾವ್ ಟು ಸಬ್ಸೈಡ್ ದೇಮ್. ಈಗ ಅದು ಆಯಿತು. ಅದಕ್ಕೆ ಓದದ್ದೇ ಆದರೆ ಏನು ಕಾಣುತ್ತೆ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆಯ ಅನುಸಂಧಾನದ ಈ ಒಂದು ಪರಂಪರೆಯಲ್ಲಿ ಮುಂದುವರೆದು ಅವರು ಹೇಳ್ತಾರೆ.
ತದಾ ದ್ರಷ್ಟು ಸ್ವರೂಪೆ ಅವಸ್ಥಾನಂ. ಸದಾ ತದಾ ಆಗ, ಯಾವಾಗ ಆ ಮೋಡಗಳೆಲ್ಲವನ್ನು ಚಿತ್ತದಲ್ಲಿರ್ತಕ್ಕಂಥ ಅಲೆಗಳನ್ನು ವೃತ್ತಿಗಳನ್ನ ಹೋಗಲಾಡಿಸಿದ ಮೇಲೆ ಕ್ಲೇಶಗಳು ಇದ್ದಾವಲ್ಲ, ಅವಿದ್ಯ, ಅಸ್ಮಿತ, ರಾಗ, ದ್ವೇಷ ಮತ್ತು ಅಭಿನಿವೇಶ, ಇವೆಲ್ಲ ನಮ್ಮ ಪಾವಗಡ ಪ್ರಕಾಶ್ರವರು ಬಹುಶಃ ವಿಶದವಾಗಿ ನಿಮಗೆ ಹೇಳಲಿಕ್ಕೆ ಸಮಯ ಇರ್ತದೆ, ಅವರು ಹೇಳ್ತಾರೆ. ಅಲ್ಲಿಗೆ ಗಲೀಜಿದ್ದಾವೆ ಯಾವ್ಯಾವುದು, ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಇಂತಹದ್ದೊಂದಿಷ್ಟು ಗಲೀಜು. ನೆಕ್ಸ್ಟ್ ಮನಸ್ಸಿನ ಮೇಲೆ ತರಂಗಗಳಿದ್ದಾವೆ. ಇವೆಲ್ಲವೂ ಕೂಡ ಹೋದ್ಮೇಲೆ ಏನು ಸಿಗುತ್ತೆ ನಮಗೆ ಅಂದರೆ, ಈ ಅನುಸಂಧಾನದ ಮುಖಾಂತರ, ಯಾವುದು ಆಧ್ಯಾತ್ಮಿಕತೆಯ ಅನುಸಂಧಾನದ ಮುಖಾಂತರ ವ್ಯಕ್ತಿ ಕೊನೆಗೆ ತನ್ನಲ್ಲೇ ತಾನು ನೆಲೆಗೊಳ್ತಾನೆ. ಇಷ್ಟು ಹೊತ್ತು ಯಾವ್ಯಾವುದರಿಂದನೂ ಓಡ್ತಾ ಇದ್ದವನು, ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್, ಐ ಎಂಡೆಡ್ ವಿತ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಸಮ್ವೇರ್ ಅಲಾಂಗ್ ದ ಲೈನ್ ಮೈ ಲೈಫ್ ಹ್ಯಾಸ್ ರನ್ ಔಟ್ ಥ್ರೂ ಮೈ ಫಿಂಗರ್ಸ್. ದಿಸ್ ಸೇಜ್ ಐ ಹ್ಯಾವ್ ಬೀನ್ ಟ್ರೈಂಗ್ ಟು ರಿಟ್ರೇಸ್ ದಿ ಪಾತ್ ಆಫ್ ಮೈ ಲೈಫ್ ಅಂತ ವಿಷಾದ ತುಂಬಿದ ಮನಸ್ಸು ಬಂತಲ್ಲ ರುದರ್ಫರ್ಡ್ಗೆ, ಅಂತಹ ಭಾವ ಇಲ್ಲದೆ ಆಧ್ಯಾತ್ಮಿಕತೆಯ ಅನುಸಂಧಾನವನ್ನು ಮಾಡಿದ ಗಳಿಗೆಯಲ್ಲಿ ವ್ಯಕ್ತಿ ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡು ತನ್ನಲ್ಲಿ ತಾನು ಆರಾಮಾಗಿ ಇರ್ತಾನೆ. ಕ್ಷೀಣವೃತ್ತೇಹೇ, ಅಂತಹ ಸಂದರ್ಭದಲ್ಲಿ ಮುಂದುವರೆದು ಯೋಗಿ ಹೇಳ್ತಾನೆ, ಕ್ಷೀಣವೃತ್ತೇಹೇ ಅಭಿಜಾತಸ್ಯ ಇವ ಮಣೇಹೇ ಗೃಹೀತೃ ಗ್ರಹಣ ಗ್ರಾಹ್ಯೇಶು, ತ್ರಿಪುಟಿಗಳು, ಗೃಹೀತೃ ಗ್ರಹಣ ಗ್ರಾಹ್ಯೇಶು ತತಸ್ಥ ತದಂಜನತ ಸಮಾಪತ್ತಿ. ಸುಮ್ಮನೆ ಒಂದು ಪ್ರಿಸಮ್ ಇರುತ್ತೆ ಅಂತ ಇಟ್ಕೊಳ್ಳಿ ನೀವು, ಅದಕ್ಕೆ ಬಣ್ಣ ಇಲ್ಲ, ಸುಮ್ಮನೆ ಇರ್ತದೆ. ಅದರ ಪಕ್ಕ ಯಾವುದನ್ನು ತೆಗೆದುಕೊಂಡೋಗಿ ಇಡ್ತೇವೋ ಅದನ್ನು ಅದು ಹಾಗೆಯೇ ರಿಫ್ಲೆಕ್ಟ್ ಮಾಡ್ತದೆ. ನಿಮ್ಮ ಆಫೀಸ್ಗಳಲ್ಲಿ ಒಂದು ಪೇಪರ್ ವೆಯ್ಟ್ ಅಂತ ಇಟ್ಕೊಂಡಿರ್ತೀರಿ, ಹೌದಾ? ಆ ಪೇಪರ್ ವೆಯ್ಟಲ್ಲಿ ಒಳಗಡೆ ಬಣ್ಣವಾದಂಥ ಕಲರ್ಸ್ ಒಳಗಡೆ ಇರ್ತವೆ, ನೋಡಿದ್ದೀರಾ ಪೇಪರ್ ವೆಯ್ಟ್ಸ್ ಒಳಗಡೆ? ಈಗಾಗಲೇ 4-6 ಬಣ್ಣಗಳು ಪೇಪರ್ ವೆಯ್ಟಿನ ಗಾಜಿನ ಮೇಲೆ ಇದ್ದಾವೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ಬ್ಲೂ ಕಲರ್ದು ನೀವು ತೆಗೆದುಕೊಂಡೋಗಿಟ್ರೆ ವಿಚ್ ಕಲರ್ ಇಟ್ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್? ಎನಿ ಐಡಿಯಾ? ಸೊ ದಿಸ್ ಕಲರ್ ಈಸ್ ಗೋಯಿಂಗ್ ಟು ಬಿ ಒನ್ ಆ್ಯಂಡ್ ಬಿ ಅಬ್ಸರ್ವ್ಡ್ ವಿತ್ ದ ಅದರ್ಸ್ ಆಲ್ರೆಡಿ ವಿಚ್ ಆರ್ ಎಕ್ಸಿಸ್ಟಿಂಗ್, ಹೌದಾ? ಈಗಾಗಲೇ 4-6 ಕಲರ್ಗಳು ಒಳಗಡೆ ಇದ್ದಾವೆ. ಅದ್ರ ಜೊತೆಲಿ ಇನ್ನೊಂದು ಕಲರ್ನ ಪಕ್ಕ ತೆಗೆದುಕೊಂಡೋಗಿಟ್ರೆ ಅದು ನಿಜವಾದ ಆತ್ಮದ ವಸ್ತುವೆ ಆದ್ರೂ ಕೂಡ ನಮಗೆ ಅರಿವು ಆಗೋದಿಲ್ಲ. ಯಾಕೆಂದರೆ ಈಗಾಗಲೇ ಅಲೆಗಳು ತುಂಬ ಇದ್ದಾವೆ. ಅದು ಪ್ರಮಾಣ ಇರ್ಬೋದು, ವಿಪರ್ಯ ಇರ್ಬೋದು, ವಿಕಲ್ಪ ಇರ್ಬೋದು, ನಿದ್ರಾ ಇರ್ಬೋದು, ಸ್ಮೃತ ಇರ್ಬೋದು. ದಿಸ್ ಆರ್ ಆಲ್ ದ ಡಿಫರೆಂಟ್ ಮಾಡ್ಯುಲೇಷನ್ಸ್ ಆನ್ ದ ಸರ್ಫೇಸ್ ಆಫ್ ದ ಮೈಂಡ್. ಈಗ ಆಧ್ಯಾತ್ಮಿಕತೆ ಅನುಸಂಧಾನದ ಮುಖಾಂತರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನಂತಂದರೆ, ಈ ಅಲೆಗಳನ್ನು ಸಬ್ಸೈಡ್ ಮಾಡ್ತಕ್ಕಂಥದ್ದು. ಎಲ್ಲ ಅಲೆಗಳು ಹೊರಟೋಗ್ಬಿಟ್ರೆ ಕೆಲಸ ಮಾಡೋರು ಯಾರು? ವೃತ್ತಯ ಪಂಚತಯ ಕ್ಲಿಷ್ಟ ಅಕ್ಲಿಷ್ಟ. ಈ ಜಗತ್ತಿನಲ್ಲಿ ಬದುಕಲಿಕ್ಕೋಸ್ಕರ ಒಂದಿಷ್ಟು ಕ್ಲಿಷ್ಟ ಅಕ್ಲಿಷ್ಟ, ಕೆಟ್ಟ ಅಲೆಗಳು, ಫೇವರಬಲ್ ಅಲೆಗಳು ಮತ್ತು ಅದರ್ವೈಸ್ ಇವು ಇದ್ದಾವೆ. ಈಗ ಜಗತ್ತಿಗೆ ಬದುಕಲಿಕ್ಕೋಸ್ಕರ ಒಳ್ಳೆ ಅಲೆಗಳನ್ನು ಉಳಿಸ್ಕೊಳ್ಳಿ, ಬೆಳಿಬೇಕಾಗ್ತದೆ. ನಾವು ಕಿತ್ತಾಕೋದು ಯಾವುದು? ಕಳೆಯನ್ನು ಕಿತ್ತಾಕಿ ಬೆಳೆಯನ್ನು ಉಳಿಸ್ಕೊಳ್ಳಿ, ಅದರಿಂದ ಉಪಯೋಗವನ್ನು ಪಡ್ಕೊಂಡು ಜೀವನವನ್ನು ಮಾಡಿ. ಅದೇ ರೀತಿ ಜಗತ್ತಿನಲ್ಲಿ ಪೂರ್ಣ ಅಲೆಗಳೆಲ್ಲವನ್ನು ಕೂಡ ಕಿತ್ತಾಕಿಬಿಟ್ರೆ ಮನಸ್ಸಿನ ಒಂದು ಚಿಂತನೆ ಒಂದು ಕೂಡ ವೇವೇ ಇಲ್ಲ ಅಂತಂದರೆ ಬದುಕೋದು ಹೇಗೆ? ಅದಕ್ಕೆ ಆಧ್ಯಾತ್ಮಿಕತೆ ಅನುಸಂಧಾನದ ಮುಖಾಂತರ ತಿಳಿದ ನಂತರದಲ್ಲಿ ಬೇಕಾದ ಅಷ್ಟೇ ಅಲೆಗಳನ್ನು ಉಳಿಸ್ಕೊಂಡು ಜಗತ್ತಿನಲ್ಲಿ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಅವರು ಹೇಳಿತ್ತು, ಈ ರೀತಿ ಅಲೆಗಳೆಲ್ಲವನ್ನು ಕೂಡ, ಕಳೆಯೆಲ್ಲವನ್ನು ಕೂಡ ಕಿತ್ತಾಗ ಗ್ಲಾಸಿನ ಒಳಗಡೆ ಇರ್ತಕ್ಕಂಥ ವಿವಿಧ ಬಣ್ಣಗಳೆಲ್ಲವನ್ನು ಕೂಡ ತೆಗೆದಾಗ ನಮಗೇನು ಕಾಣಿಸುತ್ತೆ? ಅವು ಹೇಳ್ತೇವೆ ಕ್ಷೀಣ ವೃತ್ತೇಹೇ, ಎಲ್ಲ ವೃತ್ತಿಗಳು ಕ್ಷೀಣವಾದಾಗ, ಪಕ್ಕಕ್ಕೆ ಸಬ್ಸೈಡ್ ಆದಾಗ, ಕ್ಷೀಣ ವೃತ್ತೇಹೇ ಅಭಿಜಾತಸ್ಯ ಇವ ಮಣೇಹೇ, ಸುಂದರವಾಗಿರ್ತಕ್ಕಂಥ ಕ್ರಿಸ್ಟಲ್ ಕ್ಲಿಯರ್ ಇರ್ತಕ್ಕಂಥ ಆ ಒಂದು ವೆಯ್ಟ್ ಇದೆಯಲ್ಲ, ಪ್ರಿಸ್ಮ್ ಇದೆಯಲ್ಲ, ಅದರಲ್ಲಿ ಯಾವ ಒಂದು ವಸ್ತುವನ್ನು ತೆಗೆದುಕೊಂಡು ತತಸ್ಥ, ಯಾವ ಒಂದು ವಸ್ತುವನ್ನು ತೆಗೆದುಕೊಂಡು ಪಕ್ಕ ಇಡ್ತೇವೋ ಅದನ್ನೇ ಅದು ರಿಫ್ಲೆಕ್ಟ್ ಮಾಡೋ ತತಸ್ಥ ತತಂಜನತ ಸಮಾಪತ್ತಿ. ಇಂತಹದೊಂದು ಸ್ಥಿತಿ ಬರ್ತದೆ. ಹಾಗಿದ್ರೆ ಕೊನೆಯದಾಗಿ ಅನುಸಂಧಾನವನ್ನು ಹೇಗೆ ಮಾಡಬೇಕು ಅದನ್ನು ತಾವು ಹೇಳ್ತೀರಿ, ಹೇಳ್ತಾರವರು. ಸತು ದೀರ್ಘಕಾಲ ನೈರಂತರ್ಯ ಆಸೇವಿತೋ ಅಸಮ್ಮಾನ ಸತ್ಕಾರೋ ಅಸೇವಿತೋ ದೃಢಭೂಮಿ. ನಾನು ಕೂಡ ಒಂದು ದಿನ ಇವತ್ತು ರಿಪಬ್ಲಿಕ್ TV ಕಾರ್ಯಕ್ರಮದ ಆಧ್ಯಾತ್ಮಿಕತೆ ಅನುಸಂಧಾನವನ್ನು ಮಾತುಗಳನ್ನ ಕೇಳಿಬಿಟ್ಟು ನಾಳೆಯಿಂದ ಹೋಗಿ ನೀವು ಪ್ರಾರಂಭ ಮಾಡ್ತೀರಿ. ಎಷ್ಟು ದಿನ ಮಾಡ್ತೇವೆ? ಈಗ ಎಷ್ಟು ಜನ ವಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಷ್ಟು ದಿನ ನಿಲ್ಲಿಸಿಬಿಟ್ಟಿದೆ ನಿಮಗೆ ಗೊತ್ತು. ಯಾರೋ ಹೇಳಿದ ಮಾತುಗಳನ್ನ ಕೇಳಿಕೊಂಡು ನೋಡಿ ಉತ್ತೇಜಿತರಾಗಿ ಆಸನಗಳನ್ನ ಸ್ಟಾರ್ಟ್ ಮಾಡ್ತೀರಿ, ಯೋಗಾಸನಗಳನ್ನ ಸ್ಟಾರ್ಟ್ ಮಾಡ್ತೀರಿ, ಪ್ರಾಣಾಯಾಮ ಪ್ರಾರಂಭ ಮಾಡ್ತೀರಿ. ಅವುಗಳನ್ನು ಎಷ್ಟು ದಿನ ಮಾಡಿದಿರಿ? ಹಾಗಾಗಿ ಆ ಋಷಿ ಹೇಳ್ತಾರೆ, ಸತು ದೀರ್ಘ